ರಾಜಕಾಲುವೆ ಬಗ್ಗೆ ಮಾಹಿತಿ ಪಡೆಯುವಾಗ ಕಂಪನಿ ಸಿಬ್ಬಂದಿ ಎಂಟ್ರಿ. ಖಾಸಗಿ ಕಂಪನಿ ಸಿಬ್ಬಂದಿ ವಿರುದ್ಧ ಗರಂ ಆದ ಡಿಕೆ ಶಿವಕುಮಾರ್. ಓವರ್ ಆಗಿ ಆಡಿದ್ರೆ ಎಲ್ಲ ಹೊಡೆದು ಬಿಸಾಕ್ಬಿಡ್ತೀನಿ. ದೊಡ್ಡ ಬಿಲ್ಡಿಂಗ್ ಆದ್ರೆ ನೋ ಪ್ರಾಬ್ಲಮ್, ಇಲ್ಲ ಅಂದ್ರೆ ಹೊಡೆದು ಬಿಸಾಕ್ತೀನಿ. ನೀರು ಹರಿಯೋದನ್ನ ನಾನು ನೀನು ಡಿಸೈಡ್ ಮಾಡಕ್ಕೆ ಆಗಲ್ಲ. ನೀರು ಹರಿಯೋದಕ್ಕೆ ಏನ್ ಮಾಡಬೇಕು ವ್ಯವಸ್ಥೆ ಮಾಡ್ತೀವಿ. ಮಳೆಗಾಲದಲ್ಲಿ ಸಮಸ್ಯೆ ಆಗದಂತೆ ಗಮನ ಹರಿಸ್ತೇವೆ ಅಂತ ಡಿಸಿಎಂ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿಸಿಎಂ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ನೀರು ಹರಿಯೋದನ್ನ ನಾನು ನೀನು ಡಿಸೈಡ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದರು. ನೀರು ಹರಿಯೋದಕ್ಕೆ ಏನು ಮಾಡಬೇಕು ಅದ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್. ಇಲ್ಲಿಂದನೇ ಪ್ರಾರಂಭ ಆಗೋದು. ಇಲ್ಲಿಂದನೇ ಹೋಗಿ ಎಲ್ಲ ಕಡೆ ಭೇಟಿ ಮಾಡಿದ್ದು. ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್. ಇಲ್ಲಿಂದನೇ ಪ್ರಾರಂಭ ಆಗೋದು. ಇಲ್ಲಿಂದನೇ ಹೋಗಿ ಎಲ್ಲ ಕಡೆನೂ ಆಗ್ತಾ ಇದೆ. ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ಅಂತ ಅಂದ್ಬಿಟ್ಟು ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಪರೇಟ್ ಮಾಡ್ತಿದ್ದಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ವರ್ಡ್ ಬಿಸಾಕಿ ನೀರು ಫ್ಲೋ ಆಗಬೇಕು. ನಮ್ಗೆ ಯಾರ ಆಸ್ತಿನೂ ಹಾಳು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ನೀರು ಹೋಗಲೇಬೇಕು. ನೀರನ್ನ ನಾವು ನಿಲ್ಸೋಕ್ಕಾಗಲ್ಲ. ಯಾರದೇ ಪ್ರಾಪರ್ಟಿ ಆಗಿರಲಿ, ನನ್ನ ಪ್ರಾಪರ್ಟಿ ಆಗಿರಲಿ, ಇನ್ನೊಬ್ಬರ ಪ್ರಾಪರ್ಟಿ ಆಗಲಿ, ಯಾವುದೇ ಪ್ರಾಪರ್ಟಿ ಆಗಲಿ ಇಲ್ಲಿ ನಾವು ನಿಲ್ಸೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ನ ಕ್ಲೀನಾಗಿ ನಾನು ನೋಡಿದ್ದೀನಿ. ನನಗೆ ಅರ್ಥ ಆಗಿದೆ. ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ ಈಗ. ಸೊ ನಮ್ಮ ಆಫೀಸರ್ಸ್ಗೆ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಬಿಲ್ಡಿಂಗ್ಗಳನ್ನ ಹೊಡೆದಾಕಕ್ಕೆ ನಮ್ಗೆ ಸದ್ಯಕ್ಕೆ ಇಷ್ಟ ಇಲ್ಲ. ಬಟ್ ನೀರಂತೂ ಹೋಗ್ಬೇಕಲ್ಲ. ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡಲೇಬೇಕು. ಸೊ ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ. ಇನ್ನೊಂದು 2-3 ಪಾಯಿಂಟ್ ಇದೆ. ಆ ಪಾಯಿಂಟ್ ನಾನು ನೋಡ್ತೀನಿ. ನೋಡ್ಬಿಟ್ಟು ಈಗ ಅದನ್ನು ಕೆಲಸ ನಾವು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಶುರು ಆಯಿತು ಅಂದರೆ ಕೊನೆಯವರೆಗೂ ಲಾಸ್ಟ್ ಹೊತ್ತು ಎತ್ಕೊಂಡು ಹೋಗ್ಬೋದು. ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಎಲ್ಲರಿಗೂ ಅವ್ರದ್ದೇನಾರಿತ್ತು ನಾವು ಕಾಂಪನ್ಸೇಷನ್ ಕೊಡ್ತೀವಿ. ಸಪೋಸ್ ಅವ್ರು ಕೋರ್ಟ್ ಆರ್ಡ್ರು, ದಾಖಲೆನೋ, ಕೇಸು ಏನೇನೋ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಏನು ಬೇಕಾದ್ರೆ ಕಾಂಪನ್ಸೇಷನ್ ಕೊಡ್ತೀವಿ. ಸೊ ಕಾನೂನು ಪ್ರಕಾರ. ಯಾಕೆಂದರೆ ಇಲ್ಲಿ ಭಾಳ ದೊಡ್ಡ ಕೆರೆ. ಇಲ್ಲಿಂದ ನಾಗವಾರದಿಂದ ಮುಂದಕ್ಕೆ ಹೋಗೋದೆಲ್ಲ ಕಂಪ್ಲೀಟ್ವರೆಗೂ ಹೋಗ್ತದೆ. ಆ ದೃಷ್ಟಿಯಿಂದ ನಾನೇ ಸ್ಪಾಟಾಗಿ ಬರ್ತೀನಿ ಅಂತ ಅವತ್ತು CMನ ನಾನು ಇಲ್ಲಿ ಕರ್ಕೊಬರೋಕ್ಕಾಗಲ್ಲ. ಅದಾದಮೇಲೆ ನಾನು ಕೇಳಿದ್ದೀನಿ. ಸೊ ಅದಕ್ಕೆ ನಾನೇ ನೇರವಾಗಿ ಎಲ್ಲರಿಗೂ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ. ಅವರೆಲ್ಲ ಇವತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ರಾಜಕಾಲುವೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಖುದ್ದಾಗಿ ಇವತ್ತು DCM ಅವರೇ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಸೊ ಅಲ್ಲಿನ ವಾಸ್ತವ ಚಿತ್ರಣ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿರತ್ತೆ. ಏನೇನು ಹೇಳಿದ್ದಾರೆ ಅಧಿಕಾರಿಗಳಿಗೆ, ಏನಾಯಿತು? ಖಂಡಿತವಾಗ್ಲೂ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಸಾಕಷ್ಟು ಪ್ರವಾಹ ಆಗ್ತಾ ಇತ್ತು. ಈ ಬಾರಿ ಅಂತೂ ಪ್ರವಾಹದಂತ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ. ಬೆಂಗಳೂರಿನಲ್ಲಿ ಮಳೆ ಬಂತಂದ್ರೆ ಮುಳುಗಡೆ ಆಗತ್ತೆ, ITBT ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹದ್ದು ಒಂದಿಷ್ಟು ಟ್ರೋಲ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಪಾಲಿಕೆ ಅಧಿಕಾರಿಗಳು ಹಾಗೂ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಂತ ಪ್ರಕರಣಗಳು, ಹಾಗೇನೆ ಜೋಕ್ಸ್ ಮೀನ್ಸ್ ಮಾಡಿರುವಂತದ್ದು ಕೂಡ ಸಾಕಷ್ಟು ಆಗಿತ್ತು. ಅಲ್ಲದೆ ಸುತ್ತಮುತ್ತಲ ಈ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಇರುವಂತಹ ಕೆಲ ಕಂಪನಿಗಳ ರಾಜಕಾಲುವೆ ಒತ್ತುವರಿಯಿಂದಾಗಿ ಸುತ್ತಮುತ್ತಲಿನ ಹೆಬ್ಬಾಳ, ಮಾನ್ಯತಾ ಟೆಕ್ ಪಾರ್ಕ್ ಹಾಗೇನೆ ಸಾಯಿ ಲೇಔಟ್ ಅಂದ್ರೆ ಸಾಯಿ ಬಡಾವಣೆಯಲ್ಲಿ ಫ್ಲಡ್ ಆಗಿತ್ತು. ಸುಮಾರು 45-50-100 ಮನೆಗಳು ಪ್ರವಾಹಕ್ಕೀಡಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿತ್ತು 1 ವಾರಗಳ ಕಾಲ. ಅದೆಲ್ಲವೂ ಕೂಡ ಅರಿದಂತಹ DCM DK ಶಿವಕುಮಾರ್ ಅವರು ಇವತ್ತು ದಿಢೀರ್ ಅಂತ ಭೇಟಿ ನೀಡಿ ಎಲ್ಲಿ ಫಾಲ್ಟ್ ಆಗಿದೆ, ಎಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾರ್ಲೆ ಮತ್ತೆ ಬೇರೆ ಇನ್ಫೋಟೆಕ್ ಅನ್ನುವಂತ ಒಂದಿಷ್ಟು ಸಂಸ್ಥೆಗಳು ಏನಿರ್ತವೆ, ಮ್ಯಾನ್ಫೋ ಅಂತ ಟೆಕ್ ಅಂತ ಸಂಸ್ಥೆಗಳು ಏನಿರ್ತವೆ, ಅವರ ಅಧಿಕಾರಿಗಳು ಒಂದು ಸಬೂಬನ್ನ ಕೊಡ್ಲಿಕ್ಕೆ ಬಂದ್ರೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ತರಾಟೆಗೆ ತೆಗೆದುಕೊಂಡು ಎಲ್ಲವನ್ನೂ ಕೂಡ ನಾನು ಜಾಸ್ತಿ ಮಾತಾಡಿದ್ರೆ ಎಲ್ಲವನ್ನೂ ಕೂಡ ಡೆಮಾಲಿಷನ್ ಮಾಡಿಸ್ತೀವಿ ಅನ್ನೋ ವಾರ್ನಿಂಗ್ ಅನ್ನು ಕೊಟ್ಟರು. ಅಲ್ಲದೇನೆ ಇಲ್ಲಿ ಯಾರ್ಯಾರು ಇದರಲ್ಲಿ ಪಾಲ್ದಾರರಾಗಿದ್ದಾರೆ, ಇಲ್ಲಿ ಯಾರ್ಯಾರಿಂದ ಅಕ್ರಮ ಆಗಿದೆ ಅನ್ನೋದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅನ್ನುವಂತ ಸೂಚನೆ ಅಧಿಕಾರಿಗಳ ವರ್ಗಕ್ಕೆ ನೀಡಿದ್ರೆ, ಅದ್ರ ಜೊತೆಗೆ ತಕ್ಷಣವಾಗಿ ನೀರು ಹರಿಲಿಕ್ಕೆ ಏನು ಓವರ್ಫ್ಲೋ ಆಗ್ತಿತ್ತು, ಆ ರಾಜಕಾಲುವೆ ಒತ್ತುವರಿ ಆಗಿತ್ತು, ಅದಕ್ಕೆ ತಡೆಗೋಡೆ ನಿರ್ಮಾಣ ಪ್ರಕ್ರಿಯೆ, ಹಾಗೇನೆ ಒತ್ತುವರಿ ತೆರವು ಮಾಡಿ ತಡೆಗೋಡೆ ನಿರ್ಮಾಣ ಮಾಡುವಂತ ಪ್ರಕ್ರಿಯೆ, ಹಾಗೇನೆ ಸಾಯಿ ಲೇಔಟ್ ಹಾಗೇನೆ ಬೇರೆ ಬೇರೆ ಭಾಗಗಳಿಗೆ ಮಳೆಯ ನೀರು ನುಗ್ಗದ ರೀತಿಯಲ್ಲಿ ಶಾಶ್ವತಂತಹ ಪರಿಹಾರವನ್ನು ತಕ್ಷಣದಿಂದಲೇ ಆರಂಭ ಆಗಬೇಕು ಅನ್ನೋ ಸೂಚನೆ ಈಗ DCM ಅವರು ನೀಡಿರುವಂತದ್ದು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಈ ಹಿಂದೆ CM ಕೂಡ ಇದೇ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ರು. ಆದ್ರೆ BBMP ಅಧಿಕಾರಿಗಳು ಕ್ಯಾರಿ ಅಂದಿರ್ಲಿಲ್ಲ. ಇಂಜಿನಿಯರ್ಸ್ಗಳಾಗ್ಲಿ ಹಾಗೇನೆ ಅಲ್ಲಿ ವಲಯ ಅಧಿಕಾರಿಗಳು ಇರ್ತಾರೆ, ಅವ್ರು ಒಂದ್ ರೀತಿಯಲ್ಲಿ ಯಾವುದಕ್ಕೂ ಕೂಡ ಕೇರ್ ಅನ್ನೋದೇ ಹಾಗೆ ಬಿಟ್ಬಿಟ್ಟಿದ್ರು. ಹಾಗಾಗಿ